ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರುವುದು ಗೀತಸಾರ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ನಿನ್ನೆ ನಾವು ಪಾಂಡವರ ಸೇನಾಪತಿಗಳ ಶಕ್ತಿಯನ್ನು ನೋಡಿದೆವು. ಇಂದು ಅಧ್ಯಾಯ 1 ಶ್ಲೋಕ 8ರಲ್ಲಿ ದುರ್ಯೋಧನನು ತನ್ನ ಪಾಳೆಯದ ಮಹಾರಥಿಗಳನ್ನು ದ್ರೋಣಾಚಾರ್ಯನ ಮುಂದೆ ಹೆಮ್ಮೆಯಿಂದ ಪರಿಚಯಿಸುತ್ತಾನೆ. ಶ್ಲೋಕ ಹೀಗಿದೆ: ಬಹಂ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತಿಸ್ತೈವ ಚ. ಶ್ಲೋಕದ ಹಿನ್ನೆಲೆ: ದುರ್ಯೋಧನನ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಗರ್ವವೂ ಇದೆ, ಭಯವೂ ಇದೆ. ಅವನು ದ್ರೋಣನಿಗೆ ಹೇಳಬೇಕು, ನಮ್ಮ ಪಾಳೆಯ ದುರ್ಬಲವಲ್ಲ, ನಮ್ಮಲ್ಲೂ ಮಹಾಯೋಧರು ಇದ್ದಾರೆ. ಆ ಕಾರಣಕ್ಕೆ ಅವನು ತನ್ನ ಸೇನೆಯ ಪ್ರಮುಖ ಯೋಧರ ಹೆಸರುಗಳನ್ನು ಒಂದೊಂದಾಗಿ ಉಚ್ಚರಿಸುತ್ತಾನೆ. ಯೋಧರ ಅಂತರಾರ್ಥ: ಈ ಶ್ಲೋಕದಲ್ಲಿ ಹೇಳಿದ ಯೋಧರು ಯಾರೆಂದರೆ, ಭೀಷ್ಮ ಅಪರಾಜಿತ ಪ್ರತಿಜ್ಞೆಯ ಮಹಾನ್ ಯೋಧ, ಸ್ವತಃ ಧರ್ಮದ ಪ್ರತೀಕ, ಆದರೆ ಕೌರವರ ಪಾಳೆಯಲ್ಲಿದ್ದಾನೆ. ಶಕ್ತಿ ಇದ್ದರೂ ಧರ್ಮದ ಕಡೆ ಇಲ್ಲ. ಕರ್ಣ ದಾನಶೂರ, ಅಸಾಧಾರಣ ಶೂರ, ಆದರೆ ದುರ್ಯೋಧನನಿಗೆ ಋಣಬದ್ಧ. ಕೃತಜ್ಞತೆ ಧರ್ಮಕ್ಕಿಂತ ದೊಡ್ಡದಾಗಿದೆಯೇ? ಕೃಪಾಚಾರ್ಯ ಶಾಶ್ವತ ಗುರು, ಅಮರತ್ವ ಪಡೆದ ಯೋಧ, ಜ್ಞಾನ ಇದ್ದರೂ ನಿರ್ಧಾರ ತಪ್ಪಾಗಬಹುದು. ಅಶ್ವತ್ಥಾಮ ದ್ರೋಣನ ಪುತ್ರ, ಅತಿಯಾದ ಅಹಂಕಾರ ಮತ್ತು ಕ್ರೋಧ, ಶಕ್ತಿ ಮತ್ತು ಅಹಂಕಾರ ವಿನಾಶಕ್ಕೆ ಸಮ. ವಿಕರ್ಣ ದುರ್ಯೋಧನನ ಸಹೋದರ, ಕೌರವರಲ್ಲಿ ಒಬ್ಬನೇ ಧರ್ಮ ಪಕ್ಷಪಾತಿ, ಧರ್ಮ ತಿಳಿದರೂ ಧರ್ಮ ಪಾಲಿಸಲು ಧೈರ್ಯ ಬೇಕು. ಭೂರಿಶ್ರವ ಸೌಮದತ್ತಿ, ಶಕ್ತಿಶಾಲಿ ಯೋಧ, ಪ್ರತಿಜ್ಞೆ ಪಾಲನೆಗೆ ಪ್ರಸಿದ್ಧ. ಪ್ರತಿಜ್ಞೆ ಧರ್ಮವಲ್ಲದಿದ್ದರೆ? ದುರ್ಯೋಧನನ ಮನಸ್ಥಿತಿ ನಾವು ತಿಳಿದುಕೊಳ್ಳೋಣ. ದುರ್ಯೋಧನನು ಯೋಧರನ್ನು ಹೊಗಳುತ್ತಿದ್ದಾನೆ, ಆದರೆ ಒಳಗೆ ಅವನ ತನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆ. ನಮ್ಮಲ್ಲೂ ಶಕ್ತಿ ಇದೆ, ನಾವು ಸೋಲುವುದಿಲ್ಲ ಎಂದು ನಮಗೂ ಅನ್ವಯಿಸುತ್ತದೆ. ನಾವು ಜೋರಾಗಿ ಹೇಳುವುದೇ ನಮ್ಮ ಅಂತರದ ಭಯ. ಅತಿಯಾದ ಪ್ರದರ್ಶನ ಅಂತರ ಅಸುರಕ್ಷತೆ. ಈ ಶ್ಲೋಕದಿಂದ ನಮ್ಮ ಜೀವನ ಸಂದೇಶ ಏನು ಕಲಿಸುತ್ತದೆ ಎಂದರೆ, ಶಕ್ತಿ ಇದ್ದರೂ ಧರ್ಮ ಬೇಕು. ಮಹಾನ್ ಯೋಧನಾಗಿರಲು ಮಾತ್ರ ಸಾಲದು, ಮಹಾನ್ ಮಾನವನಾಗಬೇಕು. ತಪ್ಪು ಪಾಳೆಯಲ್ಲಿ ಇದ್ದ ಶಕ್ತಿ ಕೊನೆಗೂ ನಾಶವಾಗುತ್ತದೆ. ಸ್ನೇಹಿತರೆ, ಭಗವದ್ಗೀತೆ ನಮಗೆ ಹೇಳುವುದು ಯಾರು ಯುದ್ಧ ಗೆದ್ದರು ಎಂಬುದಲ್ಲ, ಯಾರು ಧರ್ಮ ಹಿಡಿದರು ಎಂಬುದೇ ಮುಖ್ಯ. ನಾಳೆ ನಾವು ನೋಡೋಣ ದುರ್ಯೋಧನನ ಮತ್ತೊಂದು ಘೋಷಣೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.